ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಂದು 2 ವರ್ಷಗಳು ನಮ್ಮ ಸರ್ಕಾರ ಪೂರೈಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಸಾರ್ಥಕ ಸಾಧನಾ ಸಮಾವೇಶವನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಇವತ್ತು ಹಮ್ಮಿಕೊಂಡು ಸುಮಾರು ಹೊಸದಾಗಿ ಕಾಮಗಾರಿಗಳು 250 ಕೋಟಿಯಷ್ಟು ಗುದ್ಲಿ ಪೂಜೆ ಆಗಿರ್ತಕ್ಕಂಥ 400 ಕೋಟಿ ವೆಚ್ಚದ ಕಾಮಗಾರಿಗಳ ಸಮರ್ಪಣೆಯನ್ನು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಹಿಂದೆನೂ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ಜಿಲ್ಲೆಗೆ ಬಹಳ ವಿಶೇಷ ಒತ್ತನ್ನು ಕೊಟ್ಟು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಈ ಜಿಲ್ಲೆಗೆ ಒಂದು ಸ್ಪಷ್ಟ ರೂಪವನ್ನು ಕೊಡ್ತಕ್ಕಂತಹ ಕೆಲಸ ಯಾವತ್ತೂ ಕೂಡ ನಾವು ಮಾಡಿದ್ದೇವೆ. ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ ಮಾನ್ಯ ಸಿದ್ದರಾಮಯ್ಯನವರು ಈ ಜಿಲ್ಲೆಗೆ ಒಂದು ಕೇಂದ್ರ ಸ್ಥಾನ ಅಂತಲೇ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಇಲ್ಲೇ ಸಮೀಪದಲ್ಲಿ ಕೇಂದ್ರ ಸ್ಥಾನವನ್ನು ನಿಗದಿ ಮಾಡಿ ಈ ಜಿಲ್ಲೆಗೆ ಒಂದು ಜಿಲ್ಲಾ ಆಡಳಿತ ಕಚೇರಿಗಳ ಸಂಕೀರ್ಣವನ್ನು ಮಂಜೂರು ಮಾಡಿ ಅವರೇ ಬಂದು ಗುದ್ಲಿ ಪೂಜೆ ಮಾಡಿ ಆವತ್ತಿನ ಸರ್ಕಾರ ಅವಧಿ ಮುಗಿಯೋದ್ರ ಒಳಗಡೆನೆ ಈ ಜಿಲ್ಲೆಯ ಜಿಲ್ಲಾ ಕಚೇರಿಗಳ ಸಂಕೀರ್ಣವನ್ನು ಉದ್ಘಾಟನೆಯನ್ನು ಕೂಡ ಮಾಡಿ ಈ ಜಿಲ್ಲೆಗೆ ಒಂದು ಕಾಯಕಲ್ಪ ಕೊಟ್ಟಂತಹ ಕೆಲಸ ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವು ಮಾಡಿದ್ದೇವೆ. ಅಷ್ಟೇ ಅಲ್ಲ, ಆವತ್ತು ಸತತ ಬರಗಾಲದಿಂದ ತುತ್ತಾಗಿದ್ದಂಥ ಈ ಜಿಲ್ಲೆಗೆ ಏನಾದರೂ ಮಾಡಿ ಕುಡಿಯುವ ನೀರನ್ನು ಕೊಡಬೇಕು ಅಂತೇಳಿ ಈ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಾಗಿನೇ ಸುಮಾರು 13,000 ಕೋಟಿ ವೆಚ್ಚದಲ್ಲಿ ಎತ್ತಿನ ಹೊಳೆ ಯೋಜನೆಯನ್ನ ಮಾಡಿ ಈ ಜಿಲ್ಲೆಗಳಿಗೆ ಜನಗಳಿಗೆ ಕುಡಿಯೋ ನೀರು ಕೊಡಬೇಕು ಅಂತ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದು ಕೂಡ ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಹಾಗೂ ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಕೋಲಾರ ಕೆರೆಗಳಿಗೆ ನೀರು ತುಂಬಿಸಬೇಕು ಅಂತೇಳಿ ಆ ಭಾಗದಲ್ಲಿ KC ವ್ಯಾಲಿ ಯೋಜನೆ, ಈ ಭಾಗದಲ್ಲಿ HN ವ್ಯಾಲಿ ಯೋಜನೆಯನ್ನ ಮಾಡಿ ಈ ಜಿಲ್ಲೆಯಲ್ಲಿ ಒಂದಷ್ಟು ಕೆರೆಗಳಿಗೆ ನೀರನ್ನ ತುಂಬಿಸುವಂತ ಕೆಲಸನೂ ಮಂಜೂರು ಮಾಡಿ ಗುದ್ಲಿ ಪೂಜೆ ಮಾಡಿ ಆ ಕೆರೆಗಳಿಗೆ ನೀರು ತುಂಬಿಸುವುದರ ಮುಖಾಂತರ ಈ ಭಾಗದ ಜನಗಳ ನೀರಿನ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರವನ್ನು ಕೊಡುವಂತ ಕೆಲಸನೂ ಹೋದ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಮಾಡಿದ್ದೇವೆ. ಈಗ ಜಿಲ್ಲೆಯ ಪರವಾಗಿ ಕೆಲವೊಂದು ಭಿನ್ನ ಒತ್ತಳಿಕೆಯನ್ನ ಸಲ್ಲಿಸಿದ್ದಾರೆ. ಅದರ ಜೊತೆಗೆ ಮುಖ್ಯಮಂತ್ರಿಗಳು ಇತ್ತೀಚೆಗೆ ತಾನೇ ಹೇಳಿದ್ದಾರೆ, ಅವರೇ ಕೈಯಾರಿಯಾಗಿ ಗುದ್ದಲಿ ಪೂಜೆ ಮಾಡಿದಂತಹ ಎತ್ತಿನ ಹೊಳೆ ಯೋಜನೆ ಅದರ ಪ್ರಯೋಜನ ಇನ್ನೂ ಈ ಭಾಗಕ್ಕೆ ಸಿಕ್ಕಿಲ್ಲ. ಅದರ ಹೆಸರಿನಲ್ಲಿ ಬೇರೆಯವರಿಗೆ ಅನುಕೂಲ ಆಗ್ತಾ ಇದೆ, ಆದರೆ ಈ ಭಾಗದ ಜನಗಳಿಗೆ ಇನ್ನೂ ಅನುಕೂಲ ಸಿಕ್ಕಿಲ್ಲ. ಆದರೆ ಕೊಟ್ಟ ಮಾತಿನಂತೆ ಈ ಭಾಗದ ಜನಗಳಿಗೆ ಕುಡಿಯುವ ನೀರು ಕೊಡಲೇಬೇಕು, ಅದಕ್ಕಾಗಿ ಒಂದು ಸಭೆಯನ್ನ ಮಾಡ್ತೇನೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದನ್ನ ಶೀಘ್ರವಾಗಿ ಮಾಡಿ ಈ ಭಾಗದ ಜನಗಳಿಗೆ ಎತ್ತಿನ ಹೊಳೆ ಮುಖಾಂತರ ಕುಡಿಯುವ ನೀರು ಯೋಜನೆಯನ್ನ ಕೊಡೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ನಾನು ಸರ್ಕಾರದ ಪರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೇನೆ ದೇವನಹಳ್ಳಿ, ಹೊಸಕೋಟೆ ಕೆರೆ ತುಂಬಿಸುವಂತ ಯೋಜನೆಗಳು ಆಗಿದ್ದಾವೆ, ಆದರೆ ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ ಅರ್ಧ ಭಾಗ ಇನ್ನೂ ಆಗಿಲ್ಲ. ಆ ಕಾರಣಕ್ಕಾಗಿ ನಮ್ಮ ಸರ್ಕಾರ ಬಂದ ಕೂಡಲೇ ವೃಷಭಾವತಿ ಆ ಭಾಗದಿಂದ ನೀರನ್ನ ತಂದು ನೆಲಮಂಗಲದಲ್ಲಿ ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸ ಬಹಳ ವೇಗವಾಗಿ ಕಾಮಗಾರಿ ನಡೀತಾ ಇದೆ. ಇನ್ನೊಂದು ವರ್ಷದಲ್ಲಿ ನೆಲಮಂಗಲ ಕೆರೆಗಳಿಗೆ ನಾವು ನೀರನ್ನ ತುಂಬಿಸ್ತೇವೆ. ಮುಂದುವರೆದು ದೊಡ್ಡಬಳ್ಳಾಪುರ ತಾಲೂಕಿನಲ್ಲೂ ಕೂಡ ಬಾಕಿ ಇರ್ತಕ್ಕಂಥ ಕೆಲವು ಕೆರೆಗಳೇನಿದಾವೆ ಅವುಗಳಿಗೂ ಕೂಡ ವೃಷಭಾವತಿ 2ನೇ ಹಂತದ ಯೋಜನೆಯನ್ನ ಮಾಡಿ ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ ಈ ಭಾಗದ ಬಾಕಿ ಇರ್ತಕ್ಕಂಥ ಎಲ್ಲಾ ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸವನ್ನ ಕೆಲವೇ ದಿನಗಳಲ್ಲಿ ನಮ್ಮ ಸರ್ಕಾರ ಗುದ್ದಲಿ ಪೂಜೆ ಮಾಡಿ ಆರಂಭ ಮಾಡೋದಕ್ಕೂ ಕೂಡ ನಾವು ತಯಾರಿಯನ್ನ ಮಾಡಿದ್ದೇವೆ. ಈ ರೀತಿಯಾಗಿ ಈ ಭಾಗದ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಹಿಂದೆನೂ ನಿಮ್ಮ ಪರ ಇದೆ, ಇವತ್ತು ನಿಮ್ಮ ಪರವಾಗಿದ್ದೇವೆ, ನಾಳೆಯೂ ಕೂಡ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಸಂಪೂರ್ಣ ಬೆಂಬಲ ಸಹಕಾರ ಈ ಜಿಲ್ಲೆಯ ಜನಗಳ ಜೊತೆಗೆ ಎಂದೆಂದಿಗೂ ಕೂಡ ಇರುತ್ತೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮುನಿಯಪ್ಪನವರು ಅಷ್ಟೇ ಆಸಕ್ತಿಯಿಂದ ಈ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಅವರಿಗೆ
ಮತ್ತು ಈ ಜಿಲ್ಲೆಯ ಎಲ್ಲ ಶಾಸಕರುಗಳ ಜೊತೆಗೆ ನಾವು ಸಹ ನಿಮ್ಮ ಜೊತೆಗೆ ಇರ್ತೇವೆ ಅಂತ ಹೇಳಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗ್ತಾ ಇದೆ. ಅದಕ್ಕಾಗಿ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ನನ್ನ 4 ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.